ನಾವು ಫಸ್ಟಿಗೆ ಒಂದು ನಮ್ಮ ತಲೆಯಲ್ಲಿ ಇದ್ದಿದ್ದೇನೆಂದರೆ ನಮ್ಮ ತುಳುನಾಡಿನ ಪರಂಪರೆ, ನಮ್ಮ ತುಳುನಾಡಿನ ನೀರು, ಇದನ್ನು ಒಂದು ಜಗತ್ತಿನ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಏನೋ ಒಂದು ಸಬ್ಜೆಕ್ಟ್ ಹುಡುಕ್ತಾ ಇದ್ವಿ. ಆ ಸಡನ್ನಾಗಿ ಇವರು ಬರ್ತಿದ್ದಾರೆ, ಯಾರು ನಮ್ಮ ಸುಧೀರ್ ಅವರು ಬರ್ತಾರೆ. ಆ ಟೈಮಲ್ಲಿ ಅವರು ಕೊರಗಜ್ಜ ಅಂತ ಒಂದು ನೇಮ್ ಸ್ಪೆಸಿಫೈ ಮಾಡ್ತಾರೆ. ಆವಾಗ ಇಮ್ಮಿಡಿಯೇಟ್ ಅವರು 6 ತಿಂಗಳು ಆಗಲೇ ಸ್ಟಡಿ ಮಾಡಿದರು. ಇಲ್ಲಿ ಕೊರಗಜ್ಜ ಯಾವ ಥರ ಬಂದಿರೋದು ಎಲ್ಲ ಓಲ್ಡ್ 800 ಇಯರ್ಸ್ ಬ್ಯಾಕ್ದು ಸ್ಟೋರಿ ಎಲ್ಲ ಸ್ಟಡಿ ಮಾಡಿದರು. ಆವಾಗ ನಾನು ಕೊರಗಜ್ಜನ ಆರಾಧನೆ ಮಾಡೋನು, ಅದಕ್ಕೆ ಇದೇ ಸಬ್ಜೆಕ್ಟ್ ತಗೋಬಾರ್ದು ಯಾಕೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಮಾಲ್ ಬಜೆಟ್ ಫಿಲ್ಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಎಂತೆಂಥ ಘಟಾನುಘಟಿಗಳು. ಈಗ ಕಬೀರ್ ಬೇಡಿ ಆಗಲಿ, ಈಗ ಉದ್ಯಾವರ ಅರಸು ಆಗಿ ಮಾಡಿದ್ದಾರೆ, ಆಮೇಲೆ ಬೈರಕ್ಕಿಯಾಗಿ ಇವರು ನಮ್ಮ ಶ್ರುತಿ ಮೇಡಮ್ ಮಾಡಿದ್ದಾರೆ. ಸಂದೀಪ್ ಸೋಪರ್ಕರ್ ಅವರು ದೊಡ್ಡ ಕೊರಿಯೋಗ್ರಾಫರ್ ಇದರಲ್ಲಿ ಬಾಲಿವುಡ್ಡಲ್ಲಿ, ಅವರು ಗುಳಿಗ ಪಾತ್ರಧಾರಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಗಣೇಶಾಚಾರ್ಯ ಒಂದು ವಿಶಿಷ್ಟ ಅಭಿನಯದಲ್ಲಿ ಬಂದಿದ್ದಾರೆ. ಭವ್ಯ ಮೇಡಮ್ ಪಂಜಂದಾಯ ಮಾಡಿದ್ದಾರೆ. ಇದರಲ್ಲಿ ನೋಡುವಾಗ ನಮಗೇನಾಗ್ತದೆ, ಇದೆಲ್ಲ ಕೊರಗಜ್ಜನ ಆಶೀರ್ವಾದದಿಂದ ಬಂದಿರೋದು, ಬೇರೆ ಯಾರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ಆವೇಶ ಕೊಟ್ಟಂಗೆ ಆಗಿದೆ. ಯಾರಿಗೆ ನಮ್ಮ ಡೈರೆಕ್ಟ್ರಿಗೆ ಆವೇಶ ಬಂದು ಅದನ್ನು ಆ ಪಿಕ್ಚರ್ ಮಾಡ್ತಾ ಇರೋಂಗೆ ನನಗೆ ಭಾಸವಾಗ್ತದೆ ಆ್ಯಕ್ಚುಲಿ. ಮತ್ತು ಇನ್ನೊಂದೇನೆಂದರೆ, ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಮ್ಯೂಸಿಕ್ ಕಂಪೋಸ್ ಇವರೇ ಮಾಡಿದರು, ಸುಧೀರ್ ಮತ್ತು ಇನ್ನೊಬ್ಬರು ಮಾಡಿದರು. ಬಟ್ ಇಮ್ಮಿಡಿಯೇಟ್ ಗೋಪಿ ಸುಂದರ್ ನೀವು ಹೆಸರು ಕೇಳಿರ್ಬೋದು. ನೆಕ್ಸ್ಟ್ AR ರಮನ್ ನೆಕ್ಸ್ಟ್ ಬರೋದು ಸೌತಲ್ಲಿ ಗೋಪಿ ಸುಂದರ್. ಅವರು ಫಿಲ್ಮ್ ನೋಡಿ ಅವ್ರು ಏನು ಎಕ್ಸ್ಪೀರಿಯನ್ಸ್ ಹೇಳಿದ್ರು ಅಂದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ಒಂದು ವರ್ಲ್ಡ್ ಕ್ಲಾಸ್ ಲೆವೆಲ್ ಒಂದು ಫಿಲ್ಮ್ ಬರ್ತಾ ಇದೆ, ಇದಕ್ಕೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು. ಅದೇ ಬಿವಿನ್ ಅವರು ಹಂಗೆ ಹೇಳಿದರು. ನನಗೆ ನಾನು ಆ್ಯಕ್ಚುಲಿ ಅವ್ರನ್ನ ಮೊನ್ನೆ ಮೀಟ್ ಮಾಡಿಲ್ಲ. ಅವ್ರು ಫೋನಲ್ಲಿ ಮಾತಾಡಿದಾಗ ಹೇಳಿದರು, ಇದು ನೀವು ಏನು ವರಿನೇ ಮಾಡಬೇಡಿ, ಇದಕ್ಕೆ ಕೊರಗಜ್ಜನ ಆಶೀರ್ವಾದ ಇದೆ, ಇದು ಡೆಫಿನೆಟಾಗಿ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದರು. ಕೊರಗಜ್ಜ ನಮ್ಮ ಜಗತ್ತಿನಾದ್ಯಂತ ಪ್ರಸಿದ್ಧಿ ಆಗ್ತಾರೆ ಅಂತಲೇ ಹೇಳಿದರು. ಸೊ ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅದು ನಮ್ಮ ಬ್ಯಾನರಲ್ಲಿ ಬರ್ತಾಯಿದೆ, ನಮ್ಮ ಸುಧೀರ್ ನಮ್ಮ ಮಂಗಳೂರಿನವ್ರು ಮಾಡ್ತಾಯಿದ್ದಾರೆ. ಎಗೇನ್ ಇದು ಶೂಟಿಂಗ್ ಆಗಿರೋದೆಲ್ಲ ಕೊರಗಜ್ಜನ ಎಲ್ಲೆಲ್ಲಿ ಪ್ಲೇಸ್ ಇದೆ, ಸೋಮೇಶ್ವರ ಆಗಲಿ ಎಲ್ಲ ಕಡೆ ಇದರಲ್ಲಿ ಶೂಟಿಂಗ್ ಆಗಿದೆ. ಅದಕ್ಕೆ ನಮ್ಮ ತುಳುನಾಡಿನ ಪರಂಪರೆ ನಮಗೆ ಬೇರೆ ದೇಶಕ್ಕೆ ತೊಗೊಂಡೋಗ್ತಾ ಇದ್ದೇವೆ ಅಂತ ನಮಗೆ ತುಂಬ ಖುಷಿ ಆಗ್ತದೆ. ನಮ್ಮದು NMS ಫಿಲ್ಮ್ ರಿಲೀಸ್ ಆಗ್ತದೆ. ಬಜೆಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8 to 9 crores 10 crores ಅದು ಬರೋ ಚಾನ್ಸ್ ಕಾಣುತ್ತೆ. ಬಟ್ ಇನ್ನೂ ಜಾಸ್ತಿ ಆಗ್ಬೋದಲ್ಲ ಕಾಣುತ್ತೆ.